ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾವು ಮತ್ತು ನಮ್ಮ ಫ್ಯಾಮ್ಲಿ ಎಲ್ಲರೂ ಸೇರಿ ಧರ್ಮಸ್ಥಳಕ್ಕೆ ಹೋಗೋ ಪ್ಲ್ಯಾನ್ ಮಾಡಿದ್ವಿ ರೀ. ಅದಕ್ಕಂತ ಮಾರ್ನಿಂಗ್ ಭಾಳ ಅಂದ್ರೆ ಭಾಳ ಲಗೂನ ಎದ್ದು ನಾವು ರೆಡಿಯಾಗಿ ಎಲ್ಲರೂ ಸ್ನಾನ ಗಿನ ಮಾಡಿ ಚಹಾ ಗಿ ಕುಡ್ದು ಪಟ್ನ ರೆಡಿ ಆದ್ವಿ ರೀ. ಸೊ ಪವರ್ ಬ್ಯಾಂಕ್ ತೊಗೊಂಡೆ ಹೊಂಟ್ವಿ ರೀ. ಗಾಡಿ ಬಂದೈತೆ ರೀ. ಸಚಿನ್ ರೋಸ್ ಕಾವಿಂಗೇರ್ ಫುಲ್ ಲೈಟ್ ಎಲ್ಲ ಆಫ್ ಆಗ್ಬಿಟ್ಟೈತೆ. ಬೆಳಕ ಬರುವಂತ ಎಲ್ಲ ಗಾಡಿನೂ ಒಳಗಿಟ್ಟೇವ್ರಿ. ಒಳಗಿಟ್ಟು ಪೂರ ಪ್ಯಾಕ್ ಮಾಡ್ಕೊಂಬಿಟ್ಟೇವಿ. ಸೊ ಗಾಡಿ ರೆಡಿ ಆಗೈತಿ. ನಾನು ನಮ್ಮ ಪೂಜಿತೆ ಮತ್ತು ನಮ್ಮ ಫ್ಯಾಮ್ಲಿ ಪೂರ ಸೇರಿ ಹೊಂಟೇವ್ರಿ. ಒಬ್ಬೊಬ್ಬರಾಗಿ ಕಾರ್ ಕಡೆ ಹೊಂಟಾರ್ರಿ. ಆಕಿ ಬಂದಕ್ಕಿ ನಮ್ಮ ತಂಗಿ, ಇವ ನಮ್ಮ ಅಣ್ಣ. ಈಗ ಪೂಜಿತ ಮನೆಗೆ ಲಾಕ್ ಹಾಕತ್ತನ್ರಿ. ಸೊ ಲಾಕ್ ಹಾಕೊಂಡು ನಾವು ಹತ್ತೀವಿ ಸೀದಾ ಕಾರೆ. ಇಲ್ಲೈತಿ ಏನು ಬಿಡ್ಲಿಲ್ಲ. ಸೊ ಇಲ್ಲಿ ಪೆಟ್ರೋಲ್ ಹಾಕ್ಸಕ್ಕೆ ನಿಂತೀವ್ರಿ ನಾವು. ಪೆಟ್ರೋಲ್ ಅಲ್ಲ, ಡಿಸೈಲ್. ಡಿಸೈಲ್ ಹಾಕಿಸ್ಕೊಂಡೆ ಧಾರವಾಡನಾಗಿರೋ ಶೆಲ್. ಧಾರವಾಡ ಶೆಲ್ ಪೆಟ್ರೋಲ್ ಬಂಕ್ ಒಳಗೆ ನಾವು ಈಗ ಡೀಸೆಲ್ ಹಾಕ್ಸಾಕತ್ತೀವಿ. ಮಾತಾಡಿದ್ರಲ್ಲಿ ಮತ್ತೆ ಇನ್ನೊಬ್ರು ಮಾತಾಡ್ತಾರೆ, ಅದಕ್ಕೆ ಮಾತಾಡೋಂಗೂ ಇಲ್ಲ. ಡೀಸೆಲ್ ಹಾಕ್ಸಾತೀವಿ ರೀ. ಅಣ್ಣಾಗ ರೊಕ್ಕ ಕೊಡ್ಬೇಕೀಗ. ನಾನು ಇಲ್ಲಿ ನಾವು ಶ್ರೀಮಂತ್ರೆ, ನಂದೇ ಫುಲ್ ಇದೆಲ್ಲ ಖರ್ಚು. ಮ್ಯಾನಿಫೆಸ್ಟೇಷನ್ ಈಸ್ ರಿಯಲ್ ಬ್ರೋ. ನಮ್ಮ ತಂಗಿ ಬಂದಂಗೆ ಹೊಸ ಹೊಸ ಕಂಟೆಂಟ್ ಕೊಡತ್ತಲ್ರಿ. ಮ್ಯಾನಿಫೆಸ್ಟೇಷನ್ ಈಸ್ ರಿಯಲ್ ಅಂತ. ಸೊ ಹೌದು ನೋಡ್ರಿ, ಎಲ್ಲ ರಿಯಲ್. ಯಾಕಂದ್ರೆ ನಾನೇ ಕೊಡಕತ್ತೀನಿ ಡೀಸೆಲಿಂದ ರೊಕ್ಕ. ಇಷ್ಟು ತೋರ್ಸಾತೈತೆ ರೀ ಅದು ಮೀಟ್ರ್. ನೋಡೋಣ ಇನ್ನೂ ಮೀಟ್ರ್ ತೋರಿಸೈತಿದೆ. ಮತ್ತು ವಾಪಸ್ ಯಾವಾಗ ಹಾಕ್ತೋ ಇಲ್ಲೋ ಗೊತ್ತಿಲ್ಲ. ಅಷ್ಟಾಗ ಹೋಗಿ ಬರ್ತೀವಿ ಅಂತ ನೋಡಿ ಬಂದಾಗ ಹೇಳ್ತೇನೆ. ಅದ್ರಾಗ ಹೋಗಿ ಬಂದೋ ಏನಿಲ್ಲ, ಮತ್ತೊಂದು ಸರಿ ಹಾಕ್ತೀವಿ. ನಮ್ದು ಆ್ಯಕ್ಚುಲಿ ರೋಡ್ ಯಲ್ಲಾಪುರ ಮೇಲೆ ಹೋಗೋದಿತ್ತು ರೀ. ಯಲ್ಲಾಪುರನಾಗ ಅದೇನೋ ಗ್ಯಾಸ್ ಇದನ್ನಾಗೈತೆ ಅನ್ನೋ ಕಾರಣಕ್ಕೆ ನಾವು ವಾಪಸ್ ಮುಂದಗೋಡ್ ಮೇಲೆ ಹೊಂಟಿದ್ವಿ. ಮುಂದಗೋಡ್ನಾಗ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುವಂಗೆ ಟಿಬೇಟಿಯನ್ ಕ್ಯಾಂಪ್ ಭಾಳ ಫೇಮಸ್ ಐತ್ರಿ. ಸೊ ಅದೇ ಇದೆ ಇಲ್ಲಿ ಎಲ್ಲ ಕಾಣತೈತಲ್ಲ, ಇದು ಟಿಬೇಟಿಯನ್ ಕ್ಯಾಂಪಿಂದ ಪೂರಾ ಫ್ರಂಟ್. ಅಂದ್ರೆ ಆ ಸೈಡ್ ಹೋಗ್ಬೇಕ್ರಿ. ಇದು ಒಳಗಿಂದ ಹೋದ್ರೆ ಅಷ್ಟು ದೊಡ್ಡ ಕಾಣ್ತೈತಿ. ಇದೇನು ಕಾಣತೈತಲ್ಲ ನಿಮ್ಗೆ, ಇದು ಎಂಟ್ರೆನ್ಸ್ ಇದೆ. ಇದು ಮೇನ್ ಎಂಟ್ರೆನ್ಸ್. ಅಲ್ಲಿ ಹೋದ್ರೆ ದೊಡ್ಡದೈತಿ ಅದು ಮುಂದಿನ್ನು. ಸೊ ಮಸ್ತ್ ಐತಿ. ಒಂದ್ಸಲ ಯಾರು ಹೋಗಿಲ್ಲ ಅಂದ್ರೆ ಹೋಗಿ ವಿಸಿಟ್ ಮಾಡಿ ಬರ್ರಿ. ಡೋರ್ ಈ ಕಡೆ ನೋಡ್ಕೊಂಡು ಬೇಡ. ಭಾಳ ಲೇಟ್ ಆಗ್ತದೆ. ಎಷ್ಟು ಲಗೂನ್ ಬಿಟ್ಟಿದ್ವಿ ನಾವು. ರೌಂಡ್ ಹೊಡೆದು ಆಮೇಲೆ ಎಲ್ಲ ಈಗ ನಾಷ್ಟ ಮಾಡಕ್ಕೆ ನಿಲ್ಸಿದ್ರು ನಾವು ಇಲ್ಲೇ. ಮಕ್ಕಳಿದ್ವಿ, ಭಾಳ ಲೇಟ್ ಆಗೈತಿ. ಅಭಿಷೇಕ್ ನಿರ್ಲಕಟ್ಟಿ ಅಲ್ಲ, ಅಮಿತ್ ನಿರ್ಲಕಟ್ಟಿ ಅಂತ.
ಇನ್ನು ನಾವು ಈಗ ಗೋಬಿ ತಿಂತಾ ಇದ್ದೇವೆ. ನೇತ್ರಾಣಿ ನದಿಗೆ ಬಂದೇವ್ರಿ ನಾವೀಗ ಸ್ನಾನ ಮಾಡಕ್ಕೆ. ಸ್ನಾನ ಅದು ಮಾಡಿ ನಾವು ರೆಡಿಯಾಗಿ ಹೊಂಟಿವಿ ನೋಡ್ರಿ ದರ್ಶನಕ್ಕೆ. ಈ ಸಲ ಯಾಕೋ ವೆರೈಟಿ ಇತ್ತು ಒಂದು ಸ್ವಲ್ಪ. ಯಾಕಪ್ಪ ಅಂದ್ರೆ ಇವರು ಫುಲ್ ಗೀಜೆಲ್ಲ ಮಾಡಿ ಒಳಗೆ ಬಿಡಾಕತ್ತಿದ್ರೆ ಪಾರ್ಟ್ ವೈಸ್ ಮಾಡಿ. ಅಂದ್ರೆ ಹೊಸ ಬಿಲ್ಡಿಂಗ್ ಮಾಡ್ಯಾರಿ. ಹೊಸ ಬಿಲ್ಡಿಂಗಿಂತ ಆಮೇಲೆ ನಾವು ಗರ್ಭದ ಗುಡಿ ರೋಡಿಗೆ ಬಿಡ್ತಾರೆ ಅವ್ರು.